ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಇನ್ ಜನರಲ್ ಆಗಿ ಇಂಟರ್ವ್ಯೂ ಮುಗ್ದಾದ್ಮೇಲೆ ಇಂಟರ್ವ್ಯೂಸ್ ಕೇಳ್ತಾರೆ, ಡು ಹ್ಯಾವ್ ಎನಿ ಕ್ವಶನ್ಸ್ ಫಾರ್ ಮಿ ಅಂತ. ಇನ್ ಜನರಲ್ ಆಗಿ ತುಂಬಾ ಜನ ನಾನು ನೋಡಿದ್ದೀನಿ. ಸೊ ಏನ್ ಹೇಳ್ತಂದ್ರೆ ತುಂಬಾ ಜನರಿಗೆ ಸ್ಯಾಲ್ರಿ ಎಷ್ಟು, ಟೀಮ್ ಮೆಂಬರ್ಸ್ ಎಷ್ಟು, ಏನ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೀರಾ, ಈ ತರ. ಇನ್ಸ್ಟೆಡ್ ಆಫ್ ದೀಸ್ ಕೈಂಡ್ ಆಫ್ ಜನರಿಕ್ ಕ್ವಶನ್ಸ್, ನಾನ್ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಕೇಳೋ ಕ್ವಶನ್ಸ್ ಇಂಟರ್ವ್ಯೂಗೆ ಇಂಪ್ರೆಸ್ ಆಗ್ಬೇಕು. ಆ ರೀತಿ ಕ್ವಶನ್ಸ್ಗಳನ್ನ ಕೇಳಬೇಕು. ಹಾಗಾದ್ರೆ ಯಾವ ತರ ಕ್ವಶನ್ಸ್ಗಳು? ಸೊ ಒಂದಷ್ಟು ಕ್ವಶನ್ಸ್ಗಳು ಕೊಡ್ತೀನಿ. ಸೊ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಯು ಕ್ಯಾನ್ ಆಸ್ಕ್ ಇಂಟರ್ವ್ಯೂಗೆ ಏನಂತ, ಇಫ್ ಐ ಆಮ್ ಸಕ್ಸಸ್ಫುಲ್ ಇನ್ ದಿಸ್ ರೋಲ್, ಲೈಕ್ ವೇರ್ ವುಡ್ ಐ ಸ್ಪೆಂಡ್ ಮೈ ಇನಿಷಿಯಲ್ 90 days ಅಂತ ಕೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಥಿಂಗ್, ವಾಟ್ ವಿಲ್ ಬಿ ಮೈ ಫೋಕಸ್ ಫಾರ್ ಇನಿಷಿಯಲ್ 30 days ಅಂತ ಕೇಳ್ಬೋದು. ಆ್ಯಂಡ್ ಮೂರನೇದು ಬಂದ್ಬಿಟ್ಟು, ಇಸ್ ದಿಸ್ ಅ ರೀಪ್ಲೇಸ್ಮೆಂಟ್ ಪೊಸಿಷನ್ ಆರ್ ಅ ನ್ಯೂಲಿ ಕ್ರಿಯೇಟೆಡ್ ಪೊಸಿಷನ್ ಅಂತ ಕೇಳ್ಬೋದು. ಆ್ಯಂಡ್ ನಾಲ್ಕನೇದು ಬಂದು ಏನಂತ ಕೇಳ್ಬೋದು, ಲೆಟ್ಸ್ ಸೇ ಇಫ್ ಐ ಆಮ್ ಸಕ್ಸಸ್ಫುಲ್ ಇನ್ ದಿಸ್ ರೋಲ್, ವೇರ್ ವುಡ್ ಐ ಸಿ ಮೈ ಸೆಲ್ಫ್ ಇನ್ 3 years ಅಂತ ನೀವು ಇಂಟರ್ವ್ಯೂಗೆ ರಿಟರ್ನ್ ಕ್ವಶನ್ ಕೇಳ್ಬೋದು. ಸೊ ದಟ್ ಹಿಲ್ ಬಿ ಇಂಪ್ರೆಸ್ಡ್. ಸಿ, ಈ ತರ ಕ್ವಶನ್ಸ್ ಆರ್ ಸೇಫ್ ಟು ಆಸ್ಕ್ ಅಂಡ್ ಯು ನೋ ನೀಡ್ ಟು ವರಿ ಮಚ್ ಅಂಡ್ ಇಟ್ ವಿಲ್ ಬಿ ಲೈಕ್ ಇಂಪ್ರೆಸ್ ಆಗ್ತಾರೆ ಆಕ್ಚುಲಿ. ಯಾಕೆಂದ್ರೆ ನೀವೇ ಕೇಳಿದಾಗ, ಈ ತರ ಕ್ವಶನ್ಸ್ ಕೇಳಿದಾಗ ಇಲ್ ಎಕ್ಸ್ಪ್ಲೈನ್ ಪ್ರಾಪರ್ಲಿ ಏನಕ್ಕೆ ನಿಮ್ಮನ್ನ ಹೈರ್ ಮಾಡ್ತಾ ಇದಾರೆ, ಅವರ ರಿಕ್ವೈರ್ಮೆಂಟ್ ಏನಿದೆ ಅಂಡ್ ಅವ್ರು ಏನ್ ನಿಮ್ಮಲ್ಲಿ ನೋಡ್ತಾ ಇದಾರೆ ಅನ್ನೋದು. ಸೊ ಈ ತರ ಕೇಳಿದ್ರೆ ಇಟ್ ವಿಲ್ ಬಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ಶಾರ್ಟ್ನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಟರ್ವ್ಯೂಸ್ಗೆ ಹೋದಾಗ ಈ ತರ ಆನ್ಸರ್ ಮಾಡ್ಬೋದು. ಥ್ಯಾಂಕ್ ಯು.